ಅಲ್ಲಿ ಬೆಂಗಳೂರಲ್ಲಿ ನೆನ್ನೆ ಇವತ್ತು ಸಿಕ್ಕಾಪಟ್ಟೆ ಮಳೆ. ಕಡಲೆಕಾಳು ನೆನೆ ಹಾಕಿದ್ರು ಸಾಂಬಾರಿಗೆ ಅಂತ. ನಾನು ಇದರಲ್ಲಿ ವಡೆ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ಚಳಿ ಇತ್ತಲ್ವ, ವಡೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಈ ಬಾಕ್ಸ್ ಗೀತಕ್ಕ ಕೊಟ್ಟಿದ್ರು. ತುಂಬ ಚೆನ್ನಾಗಿದೆ ಅಕ್ಕ, ಥ್ಯಾಂಕ್ ಯು. ಹಾಗೆ ಪಾಪು ಮಲಗಿದ್ದ, ಅಡುಗೆನೂ ಹಾಗೆ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ನಾನು ಯಾವಾಗಲೂ ಕಡಲೆಬೇಳೆ ವಡೆನೇ ಮಾಡ್ತಿದ್ದಿದ್ದು. ಫಸ್ಟ್ ಟೈಮ್ ನಾನು ಈ ಥರ ಕಡಲೆಕಾಳಲ್ಲಿ ಮಾಡ್ತಿರೋದು. ಮಾಮೂಲಿ ಕಡಲೆಬೇಳೆಗೆ ಏನೇನು ಹಾಕ್ತೀವಿ, ಚಕ್ಕೆ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕಾಳು ಹಾಕ್ಕೊಂಡು ರುಬ್ಕೊಂಡೆ. ಹಾಗೆ ಸಾಲ್ಟು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು, ಸಬ್ಸಿಗೆ ಸೊಪ್ಪಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿದೆ. ತುಂಬ ಚೆನ್ನಾಗೇ ಬಂದಿತ್ತು. ಕಡಲೆಬೇಳೆ ವಡೆ ಹೇಗಿತ್ತು ಹಾಗೆ ಇತ್ತು ಇದೂ. ಬಟ್ ಸಿಪ್ಪೆ ಇರುತ್ತೆ ಅಷ್ಟೇ, ವ್ಯತ್ಯಾಸ ಇನ್ನೇನಿಲ್ಲ. ನಂಗೆ ಅಡುಗೆಗಳ ರೆಸಿಪಿ ಶೇರ್ ಮಾಡಬೇಕು ಅಂದರೆ ತುಂಬ ಇಷ್ಟ. ಬಟ್ ನನ್ನ ಚಿಕ್ಕ ಮಗು ಪಾಪು ಇರೋದ್ರಿಂದ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಅದರಿಂದ ಇದು ಫಸ್ಟ್ ಟೈಮ್ ಮಾಡಿದ್ನಲ್ಲ ಅಂತ ವೀಡಿಯೋ ಮಾಡ್ಕೊಂಡಿದ್ದು. ನಮ್ಮ ಪ್ರಾಣಿ ಕೊಟ್ಟೆ, ಅವನು ತಿಂದ. ನಾನು ಏನೇ ಮಾಡಿದ್ರು ನಾನು ಅವನಿಗೆ ಫಸ್ಟ್ ಕೊಡೋದು. ಅವ್ನು ತಿಂದು ಚೆನ್ನಾಗಿದೆ ಅಂದ್ರೇ ಖುಷಿ ನನಗೆ. ಸಾಂಬಾರು ಮುದ್ದೆ ಮಾಡಿಕೊಂಡೆ, ರೈಸ್ ಬರೋ ಟೈಮಿಗೆ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು. ತಿನ್ನೋ ಟೈಮ್ ಮಾಡಿಕೊಂಡೆ, ಬಿಸಿ ಇರುತ್ತೆ. ಕಡಲೆಕಾಯಿ ನಮ್ಮ ಮನೆಯವ್ರ ಆಫೀಸಲ್ಲಿ ಅವ್ರ ಫ್ರೆಂಡ್ ಕೊಟ್ಟಿದ್ರಂತೆ, ತೊಗೊಂಬಂದಿದ್ರು. ಅದರಲ್ಲೇ ಆಟಾಡ್ತಿದ್ದ. ಅಮ್ಮ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಮೆಟ್ಲು ಮೇಲೆ ಇರೋದೆಲ್ಲ ಮಳೆ ಬರ್ತಿತ್ತಲ್ಲ, ಗಿಡಗಳು ನೆನೀತಾ ಇತ್ತು. ಇದು ಅವನೇ ನೀರು ಹಾಕ್ತಿದ್ದ ನೋಡಿ, ಚೆನ್ನಾಗಿ ನೀರು ಹಾಕ್ತಿದ್ದಾನೆ. ಥ್ಯಾಂಕ್ ಯು ಆಲ್.